113ನೇ ಕವಿಗೋಷ್ಠಿ 101 ಹೆಜ್ಜೆಗಳು ಕೃತಿ ಲೋಕಾರ್ಪಣೆ ಗಮನ ಸೆಳೆದ ಕವಿಗೋಷ್ಠಿ ಗಂಗಾವತಿ ಕಾವ್ಯಲೋಕ ಪ್ರಕಟಿಸಿದ ರಾಜ್ಯಮಟ್ಟದ 101 ಹೆಜ್ಜೆಗಳು ಕೃತಿ ಲೋಕಾರ್ಪಣೆಗೊಳಿಸಲಾಯಿತು. ನಗರದ ಪಬ್ಲಿಕ್ ಕ್ಲಬ್ನ ಶ್ರೀ ಕಲಾನಿಕೇತನ ವೇದಿಕೆಯಲ್ಲಿ ಭಾನುವಾರ ನಡೆಯಿತು. ಹಿರಿಯ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕವಿ ಕವಯಿತ್ರಿಯರು ಕಾವ್ಯ ಸಂಗ್ರಹಿಸಿ ಸಂಕಲನ ಪ್ರಕಟಿಸಬೇಕು. ಪ್ರಕಟಿತ ಕೃತಿಗಳು ಮುಂದಿನ ಪೀಳಿಗೆಗೆ ಕೊಡುಗೆಯಾಗುತ್ತವೆ. ಕಾವ್ಯ ರಚಿಸುವವರು ಹಿರಿಯ ಸಾಹಿತಿಗಳ ಮಾರ್ಗದರ್ಶನ ಪಡೆಯಬೇಕೆಂದು ತಿಳಿಸಿದರು. ಲಕ್ಷ್ಮೀದೇವಿ ಪತ್ತಾರ್, ಕವಿತಾ ನಾಯ್ಡು, ಹೊಸಪೇಟೆ, ಎಂಎಸ್ ನಾರಾಯಣ, ರೇಷ್ಮಾ ಕಂದಕೂರ್, ಸಿಂಧನೂರ್, ಸೋಮಶೇಖರ್ ಕಂಚಿ, ಮೊಹಮ್ಮದ್ ಮಿಯಾ, ಶಾಮೀದ್ ಲಾಟಿ, ವಿರುಪಣ್ಣ ಢಣಾಪುರ, ಶ್ವೇತಾ ಜೋಶಿ, ಬಸವರಾಜ್ ಹೆರೂರು, ಚಿದಂಬರ ಬಡಿಗೇರ್, ಶಕುಂತಲಾ ನಾಯಿಕ, ಯುಆರ್ ಶಿವರುದ್ರಪ್ಪ, ನೀಲಮ್ಮ ಹಿರೇಮಠ, ಭುವನೇಶ್ವರಿ ಸಾರಂಗಮಠ, ತಾರಾ ಸಂತೋಷ್, ಎಚ್ ನಾಗರತ್ನ, ಶಶಿಕಲಾ ಕುರುಗೋಡು, ಶರಣಪ್ಪ ಮಹಿಪತಿ, ಹನುಮೇಶ್ ಜನಾದ್ರಿ ಸೇರಿದಂತೆ 28 ಕವಿಗಳು ಕಾವ್ಯ ವಾಚಿಸಿದರು. ಹಿರಿಯ ನಾಟಕಕಾರ ಎಸ್.ವಿ. ಪಾಟೀಲ್ ಗುಂಡೂರು ಅಧ್ಯಕ್ಷತೆ ವಹಿಸಿದ್ದರು. ಕಸಪ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರ್ಹಾಳ, ಉಪನ್ಯಾಸಕಿ ಡಾಕ್ಟರ್ ಮುಮ್ತಾಜ್ ಬೇಗಂ ಭಾಗವಹಿಸಿದ್ದರು. ಕಾವ್ಯಲೋಕ ಅಧ್ಯಕ್ಷ ಎಂ ಪರಶುರಾಮ್, ಪ್ರಿಯಾ, ಕೃಷ್ಣ, ಆಶೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಭುವನೇಶ್ವರಿ ಪ್ರಾರ್ಥನೆ ಹಾಡಿದರು. ಕಾರ್ಯದರ್ಶಿ ಮೈಲಾರಪ್ಪ ಬೂದಿಹಾಳ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾಲ ಮಾಡಿದೆ ಗೃಹಲಕ್ಷ್ಮಿನ ನಂಬಿ ನೋಡಕ ಬಂದು ಕುಂತವನೇ ಸಾಲ್ಗಾರ ಮನಿತನಕ ಹಾಕಿಲ್ಲ ಅನ್ನ ಏನು ಎತ್ತ ಹೋಯಿತು ನಮ್ಮ ಸ್ವದೇಶಿ ಪರಂಪರೆ. ಹುಡುಕೋಣ ಬನ್ನಿ ಸ್ವರಾಜ್ಯದ ನಮ್ಮ ಪರಂಪರೆಯ ಸಂಸ್ಕೃತಿಯಲ್ಲಿ ಹಸಿರು ಕ್ರಾಂತಿಯ ಮಾಡಿ ಹೈಬ್ರಿಡ್ ತಳಿ ತಂದಿದ್ದೇವೆ. ಎತ್ತ ಹೋಯಿತು ನಮ್ಮ ದೇಶೀಯ ಸ್ವಗಳು. ವಿಷವನ್ನೇ ಬಿತ್ತಿ ವಿಷವನ್ನೇ ಉಳಿಸುವ ನಾವು ಹುಡುಕೋಣ ಬನ್ನಿ ಸ್ವರಾಜ್ಯವ ನಮ್ಮ ದೇಶಿ ಸಂಸ್ಕೃತಿ ಅಂತವರನ್ನು ಜಾತಿ ಮತಗಳೆಂಬ ಭೇದವಿಲ್ಲ. ವಾಸ್ತುಶಿಲ್ಪಗಳ ಕಲೆಯ ಗೂಡು ಅದುವೇ ನಮಗೆ ಹೆಮ್ಮೆಯು. ಹರಿಯುವ ಸುಂದರ ನದಿಗಳು ತೂಗಿ ಬಾಗಿವೆ ಜನೆಗಳು. ಕರಗದ ಬೆಟ್ಟಗಳು